ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ಗೀತಕ್ಕನವರ ಮೊದಲನೇ ಪ್ರೆಗ್ನೆನ್ಸಿ ಹಾಗೆ ಡೆಲಿವರಿ ಜರ್ನಿ ಹೇಗಿತ್ತು ಅನ್ನೋದನ್ನ ಕೇಳೋಣ. ಅವರು ತುಂಬಾ ಒಂಥರ ಡಿಫರೆಂಟ್ ಆಗಿತ್ತು ಅಂತ ಹೇಳಿದ್ರು. ಅದಕ್ಕೆ ಕೇಳಬೇಕು ಅಂತ ನನಗೂ ಆಸೆ ಇತ್ತು. ವಿಡಿಯೋನೇ ಮಾಡೋಣ, ಎಷ್ಟೋ ಜನರಿಗೆ ಹೆಲ್ಪ್ ಆಗತ್ತೆ ಹೆಣ್ಮಕ್ಳಿಗೆ ಅಂತೇಳಿ ವಿಡಿಯೋ ಮಾಡ್ತಾ ಇರೋದು. ಇವತ್ತಿನ ಅವರ ಪ್ರೆಗ್ನೆನ್ಸಿ ಜರ್ನಿ ಕೇಳೋದಕ್ಕಿಂತ ಮುಂಚೆ ಯಾರಾದ್ರೂ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗತ್ತೆ. ಹೇಳಿ ಗೀತಕ್ಕ, ಹೇಗಿತ್ತು ನಿಮ್ಮ ಫಸ್ಟ್ ಡೆಲಿವರಿ ಜರ್ನಿ ಏನಿತ್ತು ಅದು ನನಗೆ ತುಂಬಾ ಕೆಲವರಿಗೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ಏನೋ BP ಜಾಸ್ತಿ ಆಗ್ಬಿಟ್ಟು ಇಲ್ಲ ರಕ್ತದ ಕೊರತೆ ಆಯಿತು, ಹಾಗೆ ತುಂಬಾ ಸ್ಮೂತ್ ಆಗಿ ಹೋಯ್ತು. ನನಗೆ ಅದ್ರ ಬಗ್ಗೆ ಜಾಸ್ತಿ ಹೇಳ್ಕೊಳಕ್ಕಂತೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ನನ್ನ ಜರ್ನಿನ ಕಳೆದಿದ್ದೀನಿ. ಯಾಕೆಂತಂದ್ರೆ ನಾವು ಇದ್ದಿದ್ದು ಇಬ್ಬರೇನೆ, ಅತ್ತೆ ಅವರು ಸಪ್ರೇಟ್, ಅಂದ್ರೆ ಅತ್ತೆ ಮನೆಯಿಂದ ನಾವು ಸಪ್ರೇಟ್ ಆಗಿದ್ವಿ. ಸೊ ಹಾಗಾಗಿ ನಾವಿಬ್ಬರೇ ಇದ್ದಿದ್ರಿಂದ, ಮತ್ತೆ ನಮ್ಮ ಯಜಮಾನ್ರು ಯೋಗ ಮಾಸ್ಟರ್. ಸೊ ಯೋಗ ಮಾಸ್ಟರ್ ಅಂದ್ರೆ ನಿಮ್ಗೂ ಗೊತ್ತಿರುತ್ತೆ, ನನ್ನ ಜರ್ನಿನೂ ಹಾಗೆ ತುಂಬಾ ಆರಾಮಿತ್ತು. ಸೊ ಬೆಳಗ್ಗೆ ಎದ್ದ ತಕ್ಷಣ ಕಂಪಲ್ಸರಿ ಯೋಗ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು, ಆಮೇಲೆ ಹೆಲ್ದಿ ಫುಡ್ ತಿನ್ಬೇಕು, ಎಲ್ಲಾನು ಒಳ್ಳೆ ಆಹಾರ, ಮತ್ತೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕು, ತರಕಾರಿ ಜಾಸ್ತಿ, ಮತ್ತೆ ಹಣ್ಣುಗಳು, ಜ್ಯೂಸ್ ಅದೆಲ್ಲ, ಮತ್ತೆ ಕೆಲ್ಸಾನು ನಾನೇ ಮಾಡ್ಕೊಳ್ತಾ ಇದ್ದೆ. ಮನೇನ ಬೆಳಿಗ್ಗೆ ಮತ್ತೆ ಸಾಯಂಕಾಲ 2 ಟೈಮ್ ಒರೆಸ್ತಾ ಇದ್ದೆ. ಕ್ಲೀನ್ ಯಾರು ಗಲೀಜ್ ಮಾಡೋರಿಲ್ಲ, ಬಟ್ ಆವಾಗ್ಲೂ ಮಾಡ್ಕೊಳ್ತಿದ್ದೆ. ಒಳ್ಳೆ ಹಾಡುಗಳನ್ನ, ಅಂದ್ರೆ ದೇವರ ನಾಮಗಳನ್ನ ಕೇಳೋದು, ಚಾಂಟಿಂಗ್, ಓಂ ಚಾಂಟಿಂಗ್, ಗಾಯತ್ರಿ ಮಂತ್ರ, ಈ ತರದ್ ಕೇಳ್ಕೊಂಡು ತುಂಬಾ ಎಂಜಾಯ್ ಆಗಿ ನನ್ನ ಜರ್ನಿ ಶುರುವಾಗಿತ್ತು. ಮತ್ತೆ ನಮ್ಮ ಯಜಮಾನ್ರು ಯೋಗ ಮಾಸ್ಟರ್ ಆಗಿದ್ದರಿಂದ ಸತ್ಸಂಗಗಳಿಗೆ ಕರ್ಕೊಂಡು ಹೋಗೋರು. ಸತ್ಸಂಗ ಅಂದ್ರೆ ನಿಮ್ಗೆ ಗೊತ್ತಿರತ್ತೆ ಹೇಗಿರತ್ತೆ, ಅಲ್ಲಿ ಎಲ್ಲಾ ಒಳ್ಳೆ ಒಳ್ಳೆ ಮಾತುಗಳನ್ನ ಕೇಳೋದು, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತೆ ಸ್ಪೆಷಲ್, ನಾನ್ ಚಿಕ್ಕವಳು ಅವಾಗ ಫಸ್ಟ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ತುಂಬಾ ಸ್ಪೆಷಲ್ ಟ್ರೀಟ್ಮೆಂಟ್ ಕೂಡ ಸಿಗ್ತಾ ಇತ್ತು ಅಲ್ಲಿನವರಿಂದ. ನಮ್ಮ ಯಜಮಾನ್ರು ಗುರುಗಳಿದ್ರು, ಅವರಾಗ್ಲಿ ಅಥವಾ ಅವರ ಒಂದು ಗ್ರೂಪ್ ಆಗ್ಲಿ, ಅವರೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು. ಮತ್ತೆ ಯೋಗ ಮಾಡಿದವರು ಅವ್ರವ್ರ ಮನೆಗಳಲ್ಲಿ ವಾರಕ್ಕೆ ಒಂದ್ಸಾರಿ ಸತ್ಸಂಗ ಮಾಡೋರು. ಸೊ ನಾವು ಮನೇಲಿ ಇದ್ದಿದ್ದು ಕಡಿಮೆ, ಈ ತರ ಸತ್ಸಂಗಗಳಿಗೆ ಹೋಗ್ತಾ ಇದ್ವಿ, ಇವನ್ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ. ಆ ತರ ಒಂದು ಜರ್ನಿ. ಅದಾದ್ಮೇಲೆ ನನ್ನ ಡೆಲಿವರಿ ಟೈಮ್ ಬರುತ್ತೆ, November 5th ನನಗೆ ಟೈಮ್ ಕೊಟ್ಟಿದ್ರು. ಅಂದ್ರೆ ಪೇಯ್ನ್ ಬರೋಕ್ ಮುಂಚೆನೆ ನಮ್ಮನ್ನ ಅಡ್ಮಿಟ್ ಮಾಡ್ಕೋಬೇಕು ಇಷ್ಟು ದಿನ ಆದ್ಮೇಲೆ. ಸೊ ಪ್ರೆಗ್ನೆನ್ಸಿ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಟೈಮ್ ಒಂದು ನವೆಂಬರ್ನಲ್ಲಿ ನನಗೆ ಡೇಟ್ ಕೊಟ್ಟಿದ್ರು, November 5th. ಕೊಟ್ಟಿದ್ದ ಡೇಟ್ಗೆ ಆಯ್ತಾ? ಕೊಟ್ಟಿದ್ದ ಡೇಟ್ಗೆ ಆಯ್ತು. ಸೊ ಹಿಂದಿನ ದಿನ ಹೋಗಿ ಅಡ್ಮಿಟ್ ಆಗಿದ್ದು. ನನಗೆ ಯಾವ ಟೆನ್ಷನ್ ಇರ್ಲಿಲ್ಲ. ಆಕ್ಚುಲಿ ಏಜ್ ಕೂಡ ನಿಮ್ ಚಿಕ್ಕದಾಗಿರುತ್ತೆ, 27 ಅಂತ, 27.5 ಇರಬಹುದು. ಮದ್ವೆ ಆಗಿ 1 ವರ್ಷ 5 ತಿಂಗಳು, ಸ್ವಲ್ಪ ಒಂದು 15 ದಿನ ಅಂತ ಅನ್ಕೊಳ್ಳಿ ನನ್ನ ಮಗ ಹುಟ್ಟಿದ್ದು. ನನಗೇನು ಟೆನ್ಷನ್ನೇ ಇರಲಿಲ್ಲ, ಆರಾಮಾಗಿದೆ. ಮತ್ತು ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ಹೇಳಿದರು. ಇಲ್ಲಿ ನಮ್ಮಮ್ಮ ನಾನು ನೋವು ತಡ್ಕೊಳ್ತೀನೋ ಇಲ್ವೋ ಅಂತ ನಮ್ಮಮ್ಮ ಮಗ ಅಂತ ಕರೆಯೋರು, ಅಮ್ಮಂದಿರಿಗೆ ಭಯ ಜಾಸ್ತಿ, ತಾಯಿ ಅಂತ ಕರೆಯೋರು ನಮ್ಮನ್ನೆಲ್ಲ. ತಾಯಿ ಇದು ಆಪರೇಷನ್ ಮಾಡ್ಕೊಂಡ್ಬಿಡು, ಸಿಸರಿಯನ್ ಮಾಡಿಸ್ಕೋ, ನೋವು ತಡೆಯೋಕ್ಕಾಗಲ್ಲ ಅಂತ. ಬಟ್ ನಮ್ಮ ಯಜಮಾನ್ರು ಹೇಳಿದ್ರು, ಇಲ್ಲ ನಾರ್ಮಲ್ ಆಗುವಾಗ ಎಷ್ಟು ಜನ ನಾರ್ಮಲ್ಲೇ ಆಗಲಿ ಅಂತ ಕೇಳ್ಕೊಳ್ಳೋರಿಗೆ ಆಗೋದೇ ಇಲ್ಲ, ಸಿಸರಿಯನ್ ಆಗುತ್ತೆ, ಬೇಡ ಒಂದ್ಸಾರಿ ಆಪರೇಷನ್ ಆದಂಗೆ ಆದರೆ ಅವಳ ಬಾಡಿ ಕಟ್ ಮಾಡ್ದಂಗೆ ಆಗುತ್ತೆ, ಬೇಡ ನಾರ್ಮಲ್ಲೇ ಆಗುತ್ತೆ ಅಂದರೆ ಅದೇ ಆಗಲಿ. ನಾನು ಅಂತ ಅಂದ್ಕೊಂಡೆ. ನನ್ನ ನೋವಿಂದೆಲ್ಲ ಏನು ಟೆನ್ಷನ್ ಇಲ್ಲ, ಯಾಕೆಂದರೆ ನಾನು ಬುಕ್ ಮಾಡಿದಂಥ ವಾರ್ಡ್, ನನ್ನ ಮಗ ಹುಟ್ಟಿದ್ದು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್, ಬಳ್ಳಾರಿ ಮೇನ್ ರೋಡು. ಅಲ್ಲಿ ನಮಗೆ ಸ್ಪೆಷಲ್ ವಾರ್ಡ್ ಕೊಟ್ಟಿದ್ರು. ಅಂದರೆ ನನ್ನ ಜೊತೆ ಫುಲ್ ಟೈಮು ಒಬ್ರು ಯಾರಾದರೂ ಇರ್ಬೋದು, ಅಮ್ಮ ಆದರೂ ಇರ್ಬೋದು ಅಥವಾ ಹಸ್ಬೆಂಡ್ ಆದರೂ ಇರ್ಬೋದು. ಡೆಲಿವರಿ ಟೈಮಲ್ಲಿ ಯಾರನ್ನೂ ಬಿಡಲ್ಲ ಲೇಬರ್ ವಾರ್ಡ್ಗೆ. ಒಂದು ನರ್ಸ್ ಇರ್ತಾರೆ ಮತ್ತು ಒಂದು ಪೇಷಂಟು. ಆದರೆ ನಮ್ದು ಹಂಗಲ್ಲ, ಸ್ಪೆಷಲ್ ಆಗಿ ನಾನು ಬುಕ್ ಮಾಡ್ಕೊಂಡಿದ್ದೆ. ಆ ಥರ ನನಗೆ ಹಾಗೆ ಬೇಕು, ನನ್ನ ಯಜಮಾನ್ರು ನನ್ನ ಜೊತೆಲಿ ಇರಬೇಕು ಅಂತ. ಸೊ ನನಗೆ ಒಂದು ವಾರ್ಡ್, ಅದರಲ್ಲೇ ನನಗೆ ಡೆಲಿವರಿ ಮಾಡಿದ್ದು. ಸೊ ಒಂದು ಏನಿತ್ತು, ಜೂನಿಯರ್ ಡಾಕ್ಟ್ರು, ಒಂದು ಅಸಿಸ್ಟೆಂಟು, ಜೊತೆಗೆ ನಮ್ಮ ಯಜಮಾನ್ರು. ಸೊ ಆರಾಮಾಗಿದೆ. ನಾಳೆ ನಂಗೆ ಡೆಲಿವರಿ ಆಗಿದೆ, ಆದ್ರೆ ಇದೇ ಇಲ್ಲ ನನಗೆ. ಅಂದರೆ ಡೆಲಿವರಿ ಆದರೂ ಒಂಥರ ಟೆನ್ಷನ್ ಆಗ್ಬಿಡ್ತಾರಲ್ಲ, ನಾಳೆ ಹೆಂಗಿರುತ್ತೋ, ನೋವು ಹೆಂಗೋ ಏನೋ ಅಂತ. ಏನೂ ಆಗಿಲ್ಲ. ಬಟ್ ನಮ್ಮ ಯಜಮಾನ್ರು ನನ್ನ ಜೊತೆಲೇ ಇದ್ರು. ಏನಾದ್ರೂ ಹೆಣ್ಣಿಗೆ ವಾಕ್ ಎಲ್ಲ ತುಂಬಾ ಮಾಡ್ತಿದ್ರ? ಏನ್ ಹೇಳಿ? ವಾಕಿಂಗ್ ಎಲ್ಲ ಮಾಡ್ತಿದ್ರ ತುಂಬಾ ಟೈಮಲ್ಲಿ? ಅದೆಲ್ಲ ಏನೂ ಇಲ್ಲ. ಅದೇ ಹೇಳ್ತಾ ಇದ್ದೀನಲ್ಲ, ನಮ್ದು ತುಂಬಾ ಸ್ಮೂತ್ ಆಗಿ ಹೋಯ್ತು ಆ ಜರ್ನಿ. ಅದು ಅಲ್ಲದೆ
ಏನೋ ಹೇಳಕ್ ಬಂದೆ ನೋಡಿ ನಾನು. ಯಜಮಾನ್ರ ಗಂಡಂದಿರ ಹೆಂಡತಿ ಜೊತೆಯಲ್ಲಿ ಆ ಟೈಮಲ್ಲಿ ಇದ್ರೆ ತುಂಬಾ ಒಂದು ಮತ್ತೆ ಡೆಲಿವರಿ ಅಂತಂದ್ರೆ ಒಂದು ಹೆಣ್ಣು ಮತ್ತೆ ಸತ್ತು ಬದುಕೋದು ಅಂತ ಹೇಳ್ತಾರೆ. ಒಂದು ಜೀವಕ್ಕೆ ಜೀವ ಕೊಡುವಂತ ಒಂದು ಟೈಮ್, ಮತ್ತೆ ತಾಯಿ ಮಗು ಆಗೋ ಟೈಮ್ ಅದು. ಮತ್ತೆ ಇನ್ನೊಂದು ನಾನು ಪರಿಪೂರ್ಣ ಮಹಿಳೆ ಆಗೋದು ಆವಾಗ್ಲೇ ತಾಯ್ತನ ಬಂದಾಗ. ಸೊ ನನ್ನ ಮಗ ಅದನ್ನ ಕಂಪ್ಲೀಟ್ ಮಾಡ್ದ. ತುಂಬಾ ಪೇಯ್ನ್ ಅಂತೂ ಆಯ್ತು. ಅದನ್ನ ತಡ್ಕೊಳ್ಬೇಕು ಅಂತ ಶಕ್ತಿ ಕೊಡಕ್ಕೆ ನಮ್ಮ ಯಜಮಾನ್ರು ನನ್ನ ಪಕ್ಕದಲ್ಲಿ ಇದ್ರು ಕೊನೆವರೆಗೂ. ಮಗುನ ತೆಗೆದು ಅವ್ರ ಕೈಲೇ ಕೊಟ್ರು, ನನ್ನ ಕೈಲಿ ಕೊಟ್ಟಿಲ್ಲ. ಮಗುನ ತೆಗೆದು ಅವ್ರ ಕೈಲೇ ಕೊಟ್ಟಿದ್ರು. ಫುಲ್ ಶರ್ಟ್ ಎಲ್ಲ ಬ್ಲಡ್ ಸ್ಟೇನ್ ಆಗಿತ್ತು. ಹಾಗೆ ಆಸ್ಪತ್ರೆ ಎಲ್ಲ ಓಡಾಡ್ತಾ ಇದ್ರು. ಯಾಕೆ ಹಂಗೆ ಓಡಾಡ್ತಾ ಇದ್ದೀರ ಅಂದ್ರೆ ನನ್ನ ಮಗನ ಬ್ಲಡ್ ಅಂತ ಹೇಳೋರು ನಮ್ಮ ಯಜಮಾನ್ರು. ಅದಾದ ತಕ್ಷಣ ನಾನು ನಡ್ಕೊಂಡೇ ಬಂದೆ. ಇದು ವಾರ್ಡ್ಗೆ ಶಿಫ್ಟ್ ಮಾಡುವಾಗ ನಡ್ಕೊಂಡೇ ಬಂದೆ ನಾನು. ಇವನ್ ಸ್ಟ್ರೆಚಲ್ಲಿ ಕೂಡ ಕೂತ್ಕೊಂಡು ಬಂದಿಲ್ಲ. ಸೊ ಡೆಲಿವರಿ ಆಗಿ 3 ಡೇಸ್ಗೆ ನಾನು ಮನೆಗೆ ಬಂದೆ. ನಾರ್ಮಲ್ ಡೆಲಿವರಿ ಅಲ್ವಾ, ಸೊ ಏನು ಜಾಸ್ತಿ ಇದಿರಲಿಲ್ಲ. ಬಂದವರೆಲ್ಲ ನಾನು ಯಾವಾಗಲೂ ಕೂತ್ಕೊಂಡೇ ಇರ್ತಾ ಇದ್ದೆ. ಇವನ್ ಹಾಸ್ಪಿಟ್ಲಲ್ಲಿ ಇದ್ದಾಗ ಬೆಡ್ ಮೇಲೆನೇ ಕೂತಿರ್ತಾ ಇದ್ದೆ. ಅವ್ರು ಬರೋರೆಲ್ಲ ಹೇಳೋರು, ನೀನು ಪೇಷಂಟು ಬಾಣಂತ ನೀನು ಮಲ್ಕೋಬೇಕು, ನೀನು ಯಾಕೆ ಕೂತ್ಕೊಂಡಿರ್ತೀಯಾ ಅಂತ. ಯಾಕೆಂದ್ರೆ ನಮ್ಮ ಯಜಮಾನ್ರು ನನ್ನ ತಲೆಯಲ್ಲಿ ನೀನ್ ಹೆಲ್ದಿ ಆಗಿರ್ತೀಯಾ, ಎಲ್ಲ ಚೆನ್ನಾಗಾಗುತ್ತೆ. ಅದು ನಾರ್ಮಲ್ ಆದ್ರೆ ನಾವು ಹಂಗೆ ಇರ್ತೀವಲ್ಲ. ನಾನು ಅಷ್ಟೇ ಓಡಾಡೋದು ಇದ್ ಮಾಡೋದು, ಕಿವಿ ಕಟ್ಕೋಲ್ಲ ಅಂದ್ರೆ ಕಟ್ಕೊಳ್ತಾನೆ ಇರ್ಲಿಲ್ಲ. ಸೊ ನನ್ಗೆ ತಲೆಯಲ್ಲಿ ಅದೇ ಇತ್ತು. ಏನು ಒಂದ್ ಬರ್ತು ಮಗನ್ಗೆ ಅಂತ ಜನ್ಮ ಕೊಟ್ಟಿನಿ, ಅಷ್ಟು ಬಿಟ್ರೆ ನಾನು ಆರಾಮಾಗಿದ್ದೀನಿ, ಹೆಲ್ದಿ ಆಗಿದ್ದೀನಿ. ನಮ್ಮ ಅಮ್ಮ ಎಲ್ಲ ಹೇಳೋದು, ಬೇಡ ಸೊಂಟ ನೋವು ಬರುತ್ತೆ, ಕಾಲ್ ನೋವು ಬರುತ್ತೆ, ಬಾಣಂತಿ ಅಂದ್ರೆ ನೀನು ಆರಾಮಾಗಿ ರೆಸ್ಟ್ ಮಾಡ್ಬೇಕು, ಬಂದವ್ರ ದೃಷ್ಟಿ ಆಗ್ಬಿಡುತ್ತೆ ನೀನ್ ಈ ತರ ಹೆಲ್ದಿ ಆಗಿದೆ ಅಂತಂದ್ರೆ, ಮಲ್ಕೋ ಅಂತ ಹೇಳೋರು. ನಾನು ಮಲ್ಕೋತಾನೆ ಇರ್ಲಿಲ್ಲ. ಸೊ ಮಧ್ಯಾಹ್ನ 3 ದಿನ ಆದ್ಮೇಲೆ ನಾನು ಮಧ್ಯಾಹ್ನ ನಮ್ಮ ಮನೆಗೆ ಬಂದೆ. ಸೊ ಹೊರಗಡೆ ಎಲ್ಲ ಓಡಾಡ್ತಾ ಇದ್ದೀನಿ. ನಾನು ಗಾರ್ಡನ್ ನೋಡದೆ ಹೋಗಿದ್ನಲ್ಲ ಹಾಸ್ಪಿಟಲ್ 2 ಡೇಸ್ ನಾನು ಮಿಸ್ ಮಾಡಿದ್ದು. ಸೊ ಓಡಾಡ್ತಾ ಇದ್ರೆ ಮುಂದ್ಗಡೆ ಮನೆಯವರು ಆಂಟಿ ಇದ್ರು. ಅವರು ಕೋಲ್ ತರ್ಸಟ್, ನೀನು ಬಾಣಂತಿ ಒಳಗಡೆ ಹೋಗು, ಕಿವಿಗೆ ಬಟ್ಟೆ ಕಟ್ಟಿ, ಏನ್ ಹಿಂಗ್ ಓಡಾಡ್ತಾ ಇದೆಯಾ, ದೃಷ್ಟಿ ಆಗುತ್ತೆ ಅಂತ ಹೇಳಿದ್ರು. ನನಗೆ ಬಾಣಂತನ ಮಾಡೋಕ್ಕೆ ಅಮ್ಮ ಬಂದಿದ್ರು. ಆ್ಯಕ್ಚುಲಿ ಅಮ್ಮನ ಕರೆದ್ರು, ಅಂದರೆ ನಮ್ಮನೆಗೆ ಬಂದ್ಬಿಡು ಅಂತ. ನಾನು ಹೇಳಿದೆ, ಇಲ್ಲ ಮಾಡೋ ಹಂಗಿದ್ರೆ ಇಲ್ಲಿಗೆ ಬಾಮ್ಮ, ನಾನು ಬರಲ್ಲ ಅಲ್ಲಿಗೆ ಅಂತ. ಸೊ ಅಮ್ಮ ಬಂದಿದ್ರು. ಅಮ್ಮ ತುಂಬ ಹೆಲ್ದಿ ಆಗಿರ್ಲಿಲ್ಲ. ಅವ್ರು ಕೆಳಗಡೆ ಕೂತ್ಕೊಳ್ಳೋಕ್ಕೆಲ್ಲ ತುಂಬ ಕಷ್ಟ ಆಗೋದು. ನಮ್ಮ ಥರ ನಾರ್ಮಲ್ ಅಂದರೆ ಬಗ್ಗಿ ಎದೊಳೋದು ಅದೆಲ್ಲ ಕಷ್ಟ ಆಗ್ತಾಯಿತ್ತು. ಬಟ್ ಆ ಇದರಲ್ಲೂ ನನಗೆ ಬಾಣಂತನ ಮಾಡಿದ್ರು. ಸೊ ನನ್ನ 3 ಡೇಸು ನನ್ನ ಚಿಕ್ಕಕ್ಕ ನನ್ನ ಜೊತೆಲಿದ್ರು. ಅಂದರೆ ಊಟ ಅಡುಗೆ ಎಲ್ಲ ಮಾಡೋದು, ನನಗೆ ಆಸ್ಪತ್ರೆಗೆ ಊಟ ಎಲ್ಲ ಕಳಿಸೋದು. ನಮ್ಮಮ್ಮ ಪಥ್ಯದ ಊಟ ಮಾಡಬೇಕು ಅಂತ ಹೇಳೋರು. ನಮ್ಮ ಯಜಮಾನ್ರು, ಇಲ್ಲ ಬೇಡ, ಅವಳೆಲ್ಲ ತಿನ್ನಲಿ, ತರಕಾರಿಗಳು, ಹಣ್ಣುಗಳು. ಅವಳು ಮಗುಗೆ ಜನ್ಮ ಕೊಟ್ಟಾದ್ಮೇಲೆ ವೀಕ್ ಆಗಿರ್ತಾಳೆ. ಸೊ ಅವಳು ಸ್ಟ್ರಾಂಗ್ ಆಗ್ಬೇಕಂದ್ರೆ ಎಲ್ಲನೂ ತಿನ್ಬೇಕು, ಏನು ಅದ್ಬೇಡ ಇದ್ಬೇಡ ಅಂತ ಹೇಳ್ಬೇಡಿ, ಅವಳಿಗೆಲ್ಲ ಕೊಡಿ ಅಂತ ಹೇಳಿದ್ರು. ಪಥ್ಯನೇ ಮಾಡಿಲ್ಲ. ಹಂಗು ನಮ್ಮಮ್ಮ ಹೇಳೋದು, ತಾಯಿ ನೀನು ಮಾಡಬೇಕು ಪಥ್ಯ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳೋರು. ಏನೋ ಗೊತ್ತಿಲ್ಲ, ನಮ್ಮ ಯಜಮಾನ್ರ ಆ ಒಂದು ಪಾಸಿಟಿವಿಟಿ. ನಿಮ್ಗೆ ಅಮ್ಮ ಏನು ಮದ್ದೆಲ್ಲ ಮಾಡ್ಕೊಟ್ಟಿಲ್ವಾ? ಅಂದ್ರೆ ಮನೆ ಮದ್ದು ಆತರ ಎಲ್ಲ ಏನೂ ಇಲ್ಲ. ಈ ಲೇಹ ಅಂತ ಏನೇನೋ ಹೇಳ್ತಾರಲ್ಲ, ಅದೆಲ್ಲ ಏನೂ ಇಲ್ಲ, ಏನೂ ತಗೊಂಡಿಲ್ಲ. ಈ ಸ್ನಾನ ಮಾಡ್ಸುವಾಗ ಬಾಣಂತಿಗೆ ಅಂದ್ರೆ ಸ್ನಾನ ಮಾಡ್ಸೋರು ಅಷ್ಟೇನೆ. ಸ್ನಾನ ಮಾಡ್ಸುವಾಗ ನನ್ನ ತಂಗಿ ಬರೋಳು, ನನ್ಗೆ ಮಗುಗೆ ಸ್ನಾನ ಮಾಡ್ಸುವಾಗ, ತಲೆಗೆ ಸ್ನಾನ ಮಾಡ್ಸುವಾಗ, ಮಗುಗ್ ಸ್ನಾನ ಮೈಗೆಲ್ಲ ಎಣ್ಣೆ ಮಸಾಜ್ ಎಲ್ಲ ಮಾಡಿ ಸ್ನಾನ ಮಾಡ್ಸಿಲ್ವಾ? ಬಿಸಿ ನೀರು ಬಿಸಿ ಸ್ನಾನ ಮಾಡ್ತಾ ಇದ್ದೆ. ಈ ಎಣ್ಣೆ ಅದೇ ಹೇಳಿದ್ನಲ್ಲ, ನಮ್ ಬಾಣಂತನದಲ್ಲಿ ಮಾಡ್ಬೇಕಾದಂತ ಪ್ರೊಸೀಜರ್ ಎಲ್ಲ ಜಾಸ್ತಿ ಮಾಡಕ್ ಆಗ್ಲಿಲ್ಲ. ಮತ್ತೆ ಎಂಜಾಯ್ ಮಾಡೋ ಟೈಮ್ ಆಕ್ಚುಲಿ ಎಣ್ಣೆ ಮಸಾಜ್ ಎಲ್ಲ ಮಾಡಿ ಬಿಸಿ ನೀರ್ ಸ್ನಾನ ಮಾಡಿಸ್ತಾರಲ್ಲ. ಇಲ್ಲ, ಆತರ ಆಗ್ಲಿಲ್ಲ ಹಂಗೆ. ಬಟ್ ಏನೋ ಗೊತ್ತಿಲ್ಲ, ಟಚ್ ವುಡ್ ಅಂತ ಹೇಳ್ಬೋದು. ನನ್ಗೆ ಇಲ್ಲಿವರೆಗೂ ಆತರ ಏನು ಈ ಪ್ರೆಗ್ನೆನ್ಸಿಲಿ ಹಂಗೆಲ್ಲ ನಾವ್ ಕಾಪಾಡ್ಕೊಂಡಿಲ್ಲ. ಅಂದ್ರೆ ಸೊಂಟ ನೋವು, ಕಾಲ್ ನೋವು, ಆತರ ಎಲ್ಲ ಏನೇನೋ ಪ್ರಾಬ್ಲಮ್ ಬರುತ್ತೆ ಅಂತಾರೆ. ಸದ್ಯಕ್ಕೆ ನನ್ಗೆ ಆತರ ಎಲ್ಲ ಏನೂ ಇಲ್ಲ. ಏನೋ ಗೊತ್ತಿಲ್ಲ, ನಮ್ಮ ಮೈಂಡ್ ಅಲ್ಲಿ ನಾವು ಆಗ್ಲೇ ನಿಮ್ ಮಕ್ಕಳ ಮದುವೆ ಮಾಡಿಸೋ ಏಜಿಗೆ ಬಂದಿದ್ದೀರಾ, ಇನ್ನು ಚೆನ್ನಾಗಿದೆ. 4 ವರ್ಷಕ್ಕೆ ನನ್ ದೊಡ್ಡ ಮಗನ್ ಮದುವೆ ಮಾಡಿಸ್ಬೇಕು. ಆದ್ರೆ ಆತರ ಇತ್ತು ಒಂಥರ ಇದ್ರಲ್ಲಿ. ಮತ್ತೆ ಇನ್ನೊಂದು ಹೇಳ್ತೀನಿ, ನಾನು 3 ಡೇಸ್ ಬಂದ ಮೇಲೆ ಅಕ್ಕ ಅವಳ ಫ್ಯಾಮಿಲಿ ಬಿಟ್ಟು ನನ್ನ ಜೊತೆ ಜಾಸ್ತಿ ಟೈಮ್ ಇರಕ್ ಆಗ್ತಾ ಇರ್ಲಿಲ್ಲ. ಸೊ ನಾನು ಬಂದು 3ನೇ ದಿನಕ್ಕೆ ಅವತ್ ನೈಟ್ಗೆನೆ ನಾನು ಅಡಿಗೆ ಮಾಡೋಕ್ಕೆ ಶುರು ಮಾಡ್ದೆ. ಮತ್ತೆ ತಣ್ಣೀರ್ ಮುಟ್ಟಬಾರ್ದು, ಬಾಣಂತಿಯರು ಬೆಡ್ ರೆಸ್ಟ್ ಅಲ್ಲೇ ಇರಬೇಕು, ಏನೂ ಇಲ್ಲ. ನಾನೇ ಪಾತ್ರೆಗಳು ತೊಳ್ಕೊಳ್ತಾ ಇದ್ದೆ. ಮತ್ತೆ ಮನೆ ಕ್ಲೀನ್ ಮಾಡೋದಾಗ್ಲಿ, ಮಗು ನೋಡ್ಕೊಳ್ಳೋದು, ಅಮ್ಮನ ಜೊತೆ ನಾನು ನೋಡ್ಕೊಳ್ಳೋದು, ಮೇಲೆ ನೀರ್ ಹಾಕೋದು, ಬಗ್ಬಾರ್ದು ಅಂತಾರೆ ಬಾಣಂತಿಯರು, ಅದೆಲ್ಲ ಏನೂ ಇಲ್ಲ. ಎಲ್ಲಾನು ನಾರ್ಮಲ್ ಆಗಿ ನಾನು ಮಾಡಿ. ನಾರ್ಮಲ್ ಅವ್ರೆ ನಮಗೂ ಅಷ್ಟೇ, ನೀರ ನಾವೇ ಹಾಕೋದಾಗಿತ್ತು. ಓಕೆ, ಆತರ ಇತ್ತು. ಆಮೇಲೆ ಅಡಿಗೆ ಎಲ್ಲ ನಾನೇ ಮಾಡ್ಕೊಳ್ತಾ ಇದ್ದೆ. 1 ಮಂತ್ ಆದ್ಮೇಲೆ ನನಗೆ ಸ್ವಲ್ಪ ಕಷ್ಟ ಆಗೋದು. ಅಮ್ಮ ಇದ್ರೂನುವೆ ಒಬ್ಬರನ್ನ ಕೆಲ್ಸಕ್ಕೆ ಅಂತ ಇಟ್ಕೊಳೋದು. 2 ಮಂತ್ಸ್ ಅಷ್ಟೇನೆ. ಮಗು ಏನ್ ಹಠ ಮಾಡ್ತಿರ್ಲಿಲ್ವಾ? ಇಲ್ಲ, ತುಂಬಾ ಸೈಲೆಂಟ್.
ಅಂದ್ರೆ ನನ್ಗೆ ರಾತ್ರಿ ಸ್ವಲ್ಪ ನಿದ್ದೆ ಮಾಡೋದು ಕಡಿಮೆ ಇರ್ತಾ ಇತ್ತು. ಫೀಡಿಂಗ್ ಎಲ್ಲ ಯಾವ ತರ ಮಾಡಿಸ್ತಿದ್ರಿ? ಟೈಮ್ ಅವನೇ ಅಳ್ತಿದ್ನೋ ಅಥವಾ ನೀವೇ? 3 hours ಡಾಕ್ಟರ್ಸ್ ಹೇಳಿರ್ತಾರೆ. ಒಂದು ಮಗು ಮೊದಲೆಲ್ಲ ಹಾಫ್ ಎನ್ ಅವರ್, ಹಾಫ್ ಅನ್ ಅವರ್ ಇಲ್ಲ 1 hour ಒಂದ್ಸರಿ ನೀವೇ ಕುಡ್ಸಿ. ಅವ್ರೇನು ಕೇಳಲ್ಲ, ನಿದ್ದೆ ಮಾಡಲ್ ಇರ್ತಾರಲ್ಲ ಅವರು. ಸೊ ನಾವೇ ಎಬ್ಸಿ ಕುಡ್ಸ್ಬೇಕು. ಇಲ್ಲ ಒಂದ್ಸರಿ ಯೂರಿನ್ ಪಾಸ್ ಮಾಡಿದ್ರೆ ಹೊಟ್ಟೆ ಖಾಲಿ ಆಗುತ್ತೆ. ಅದು ಅಮ್ಮ ಎಲ್ಲ ಹೇಳೋರು ಆತರ. ಸೊ ಅವಾಗ ಹಾಲು ಕುಡಿಸ್ಬೇಕು. ಡೇ ಟೈಮಲ್ಲಿ ಜಾಸ್ತಿ ಮಲ್ಕೊಳ್ಳೋನು, ರಾತ್ರಿ ಎದ್ದಿರೋನು. ಸೊ ಅವಾಗ ನಾನು ಎದ್ದಿರೋದು. ಒಂದೊಂದ್ಸಾರಿ ಅಳು ಬರ್ತಾ ಇತ್ತು, ನಿದ್ದೆ ಬರ್ತಾ ಇದೆ, ನನಗೆ ಮಲ್ಕೊಳ್ತಾ ಇಲ್ಲ ಅಂತ ಅಳು ಬರೋದು. ಬಟ್ ಅಳ್ತಾ ಇರ್ಲಿಲ್ಲ ಅವನು, ಎದ್ದಿರೋನು ಕಣ್ ಬಿಟ್ಕೊಂಡು ನೋಡ್ತಾ ಇರೋದು, ಆ ತರ ಇತ್ತು. ಬಟ್ ನಾನು ಮಡ್ಲಲ್ಲಿ ಇಟ್ಕೊಂಡು ಹಾಗೆ ಕೂತಿರ್ಬೇಕಾಗಿತ್ತು. ಅದೊಂಥರ ಜರ್ನಿ. ಸೊ ಇದೆಲ್ಲ ಆದ್ಮೇಲೆ ಇನ್ನು ಸೆಕೆಂಡ್ಗೆ ಅಂತೂ ಏನು ಇದೇ ಆಗ್ಲಿಲ್ಲ. ಅದ್ರ ಬಗ್ಗೆ ಹೇಳೋಕೆ ಏನಿಲ್ಲ. ಒಂದೇ ಒಂದು ಡೆಲಿವರಿದು ಇನ್ನೂ ಸ್ಪೆಷಲ್ ಆಗಿ ಆಯ್ತು. ವಾರ್ಡ್ ಇನ್ನೂ ತುಂಬಾ ಚೆನ್ನಾಗಿರೋ ವಾರ್ಡಲ್ಲಿ ಅದು ನಾರ್ಮಲೇನೆ. ಆ ತರ ಒಂದು ನಾ ಹೇಳ್ದಂಗೆ ಜಾಸ್ತಿ ಏನು ಸ್ಪೆಷಲ್ ಇಲ್ಲ. ಒಂದು ನಾನು ಬಾಣಂತನ ಅಂತ ಏನು ಬೆಡ್ ರೆಸ್ಟ್ ಆಗ್ಲಿ ಅಥವಾ ತಣ್ಣೀರ್ ಮುಟ್ಟಬಾರ್ದು, ಅಡಿಗೆ ಕೆಲಸ ಮಾಡಬಾರ್ದು. ಅದೀಗ ಎಷ್ಟೋ ಲೇಡೀಸ್ ಅಲ್ಲಿ ಇರುತ್ತೆ, ಬಾಣಂತನ ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಆಮೇಲೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಅಂತೇಳಿ. ಆಕ್ಚುಲಿ ನಿಮ್ಮ ಒಂದು ಇದು ಕೇಳಿದಾಗ ಏನು ಪ್ರಾಬ್ಲಮ್ ಆಗಲ್ಲ ಅನ್ನೋದು ಒಂದು ಇದಾಯ್ತು. ಅದು ಒಬ್ಬೊಬ್ರು ಅಂದ್ರೆ ಮೈಂಡ್ ಹೆಂಗ್ ಸೆಟ್ ಮಾಡ್ಕೊಂಡಿರ್ತಾರೆ. ಈಗ ನಮ್ಮ ಯಜಮಾನ್ರಿ ಹೇಳ್ತಾ ಇದ್ದಕ್ಕೆ ನಾನು ಅದನ್ನೇ ಅನ್ಕೊಂಡ್ ಬಿಟ್ಟಿದ್ದೆ. ಸೊ ಮೋಸ್ಟ್ಲಿ ಹಂಗೆ ನಾವ್ ಏನ್ ಅನ್ಕೊಳ್ತೀವಿ, ಮನ್ಸು ಅಷ್ಟು ಸ್ಟ್ರಾಂಗ್. ಯೋಗನಲ್ಲಿ ಹೇಳ್ತಾರಲ್ಲ, ಮನ್ಸು ತುಂಬಾನೇ ಇದಾಗಿರತ್ತೆ ಅಂತ. ಸೊ ಹಂಗ ಅನ್ಕೊಂಡಿದ್ದಕ್ಕೆ ನನ್ಗೆ ಯಾವ ಎಫೆಕ್ಟು ಆಗ್ಲಿಲ್ಲ ಆ ತರ. ಅದು ಫಸ್ಟ್ ಡೆಲಿವರಿ ಅಂದ್ರೆ ಎಷ್ಟೊಂದು ಇದು ತಗೊಳ್ತಾರೆ, ಏನ್ ಹೇಳ್ತಾರೆ, ಕೇರಿಂಗ್ ತುಂಬಾ ಜಾಸ್ತಿ ಇರುತ್ತೆ. ಬಟ್ ಸ್ಪೆಷಲ್ ಆಗಿತ್ತು, ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದೆ. ಬಾಣಂತಿ ಅಂತ ಏನೂ ಇಲ್ಲ, ಆರಾಮಾಗಿ ಇದ್ದಿದ್ದು. ಒಂದು ಮನೆ ಕೆಲಸನು ಎಲ್ಲ ನೀವೇ ಮಾಡ್ಕೊಂಡ್ರೆ? ಸ್ವಲ್ಪ ದಿನ ನಾನೇ ಮಾಡ್ಕೊಳ್ತಾ ಇದ್ದೆ, ಆಮೇಲೆ ಒಬ್ರನ್ನ ಇಟ್ಕೊಂಡೆ. ಯಾಕೆಂದ್ರೆ ಚಿಕ್ಕ ಮಗು, ನಾನು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಬಟ್ಟೆ ವಾಷಿಂಗ್ ಎಲ್ಲ ವಾಷಿಂಗ್ ಮೆಷಿನ್ ಅಲ್ಲಿ ಹಾಕೊಳ್ತಾ ಇದ್ದೆ. ಆತರ ನಡೀತಾ ಇತ್ತು. ಅದ್ರ ಜೊತೆಗೆ ಕೆಲಸದವ್ರು ಕೂಡ ಇಟ್ಕೊಂಡು 1-2 ತಿಂಗಳು ಆಮೇಲೆ ನಾನೇ ಮ್ಯಾನೇಜ್ ಮಾಡ್ಕೊಂಡಿದ್ದೆ. ಆತರ ಏನ್ ಹೇಳೋದು, ಇದು ತುಂಬಾ ಸ್ಪೆಷಲ್ ಅಂತಾನೆ ಹೇಳಕ್ಕಾಗಲ್ಲ. ಬಟ್ ಕೆಲವರೆಲ್ಲ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಇರತ್ತೆ. ಅಂದ್ರೆ ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು, ಬಾಣಂತನ ಲೇಹ ಕೊಡೋದು, ಮತ್ತೆ ಬಾಡಿ ಮಸಾಜ್ ಮಾಡೋದು, ಹೊಟ್ಟೆಗೆ ಬಟ್ಟೆ ಕಟ್ಟೋದು, ಆತರ ಎಲ್ಲ ನಾನು ಕಟ್ಕೊಳ್ತಾ ಇದ್ದೆ. ಅಮ್ಮ ಹೇಳೋರು ಸ್ಯಾರಿ ಗಟ್ಟಿಯಾಗಿ ಕಟ್ಕೋಬೇಕಂತ. ಅಷ್ಟು ಬಿಟ್ರೆ ನಮ್ಗೆ ಎಣ್ಣೆ ಮಸಾಜ್ ಮಾಡಿ ಆತರ ಎಲ್ಲ ಏನಿಲ್ಲ. ಈಗೆಲ್ಲ 1 hour ನೀವು ಹೇಳ್ತಾ ಇದ್ರಲ್ಲ, ಅದೆಲ್ಲ ತಗೋಬೇಕಾದ್ರೆ ನಮ್ಗೆಲ್ಲ ಮಸಾಜ್ ಎಲ್ಲ ಇತ್ತು, ಎಣ್ಣೆ ಮಸಾಜ್ ಮಾಡಿ ಬಿಸಿ ಸ್ನಾನ ಮಾಡ್ಸೋರು. ಅಮ್ಮ ಸ್ನಾನ ಮಾಡಿಸಿ ಇದು ಹಾಕೋರು, ಸಾಂಬ್ರಾಣಿ ಹೊಗೆ ಹಾಕೋರು ನಮ್ಗೆ, ಕೋಲ್ಡ್ ಆಗ್ಬಾರ್ದು ಅಂತ. ಅಮ್ಮ ಇನ್ನೂ ಗಟ್ಟಿಮುಟ್ಟಾಗಿದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಮಾಡಿರೋರು. ಬಟ್ ಅಮ್ಮ ಅವಾಗ್ಲೇ ಸ್ವಲ್ಪ ಏಜ್ ಆಗೋಗಿತ್ತು. ಅಂದ್ರೆ ಏಜ್ ಅಂತ ಅನ್ನೋಕ್ಕಿಂತ ಅವ್ರಿಗೆ ಆರ್ಥ್ರೈಟಿಸ್ ಇದ್ದಿದ್ರಿಂದ ಸೊ ನಮ್ ತರ ನಾರ್ಮಲ್ ಆಗಿ ಬಗ್ಗೋದು, ಎದೋಳೋದು, ಫಾಸ್ಟ್ ಆಗಿ ಎಲ್ಲ ಆತರ ಎಲ್ಲ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಎಷ್ಟು ಆಯ್ತೋ ಅಷ್ಟು ಚೆನ್ನಾಗಿ ಮಾಡಿದ್ರು. ಅವ್ರು ಸ್ಟ್ರಾಂಗ್ ಆಗಿದ್ದರಿಂದ ನಾವು ಹಂಗ್ ಸ್ಟ್ರಾಂಗ್ ಆಗಿ ಅದನ್ನೆಲ್ಲ ಫೇಸ್ ಮಾಡಕ್ ಆಯ್ತು ಅಂತ ಅನ್ಸುತ್ತೆ. ಸೊ ಹೀಗೆ ಇತ್ತು ನಮ್ಮ ಜರ್ನಿ, ಡೆಲಿವರಿ ಒಂದು ಜರ್ನಿ. ತುಂಬಾ ಖುಷಿ ಪಟ್ಟಂತ ಅದು ಒಂದು ಟೈಮ್. ಅದು ಫಸ್ಟ್, ಅದಕ್ಕೆ ಫಸ್ಟ್ ಮಕ್ಕಳ ಮೇಲೆ ಜಾಸ್ತಿ ಅಮ್ಮಂದ್ರಿಗೆ ಪ್ರೀತಿ ಜಾಸ್ತಿ ಇರತ್ತೆ ಅಂತ ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಒಂಥರ ಸ್ಪೆಷಲ್ ಅಲ್ವಾ. ಸೆಕೆಂಡ್ಗೆ ಅಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿರತ್ತೆ, ಅದಕ್ಕೆ ಪ್ರೀತಿ ಇಲ್ಲ ಅಂತಲ್ಲ. ಮೊದಲನೇ ಮಗು ಅಂದ್ರೆ ಒಂಥರ ತಾಯಿ ಆಗುವಂತ ಒಂದು ಇದಲ್ವಾ ಮೊದಲನೇ ಇದು. ನಮ್ಮನ್ನ ಒಂದು ಅಮ್ಮ ಅನ್ನೋ ಒಂದು ಎತ್ತರ ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ಹೆಣ್ಣಿಗೆ ತಾಯ್ತನ ಮದುವೆ ಆದ್ಮೇಲೆ ಹೆಣ್ಣಿಗೆ ತಾಯ್ತನ ಬಂದಾಗ್ಲೇನೆ ಒಂದು ಹೆಣ್ಣಿನ ಪರಿಪೂರ್ಣ ಇದಾಗತ್ತೆ. ಸೊ ಅದ್ರಲ್ಲೆಲ್ಲ ತುಂಬಾ ಸಪೋರ್ಟ್ ಆಗಿದ್ದು ನಮ್ಮ ಯಜಮಾನ್ರು. ಕಂಪಲ್ಸರಿ ಬೆಳಗ್ಗೆ ಸಾಯಂಕಾಲ ನಾನು ಮೆಡಿಟೇಷನ್ ಮಾಡಬೇಕು. ಆಮೇಲೆ ಹಾಡುಗಳು ಅಂದ್ರೆ ದೇವರ ಹಾಡುಗಳ ಚಾಂಟಿಂಗ್ ಇರತ್ತಲ್ಲ, ಆ ಯೋಗಗೆ ಒಂದು ಮ್ಯೂಸಿಕ್ ಬರೋದು, ಅದನ್ನ ಕೇಳ್ಕೊಂಡು ಮೆಡಿಟೇಷನ್ ಮಾಡಲೇಬೇಕಿತ್ತು ನಾನು. ಅಲ್ಲೇ ಡ್ರೈ ಫ್ರೂಟ್ಸು ಅದೆಲ್ಲ ಚೆನ್ನಾಗಿ ತಿನ್. ಒಂದಿನ ಬಿಟ್ಟು ಒಂದಿನ 1 kg ಆಪಲ್ ನಾನು ಒಬ್ಳೆ ತಿಂತಾ ಇದ್ದೆ. ಅವ್ರು ತಿಂತಾನೆ ಇರ್ಲಿಲ್ಲ, ನೀನ್ ತಿನ್ನು. ಪ್ರೆಗ್ನೆನ್ಸಿಯಲ್ಲಿ ಏನಾದ್ರು ಬೈಕ್ ಅಂತ ಇತ್ತ, ಇದು ತಿನ್ಬೇಕು ಅದು ತಿನ್ಬೇಕು ಕೆಲವೊಂದೊಂದು ಆಗೋದು. ಅದು ನಮ್ಮಮ್ಮಂಗೆ ಹೇಳಿದ್ರೆ ನಮ್ಮಮ್ಮ ನನ್ನ ಚಿಕ್ಕಕ್ಕ ಕೈಯಿಂದ ಮಾಡ್ಕೊಳ್ಳೋರು. ಒಂದ್ಸರಿ ನಾನು ಕಡುಗು ಕೇಳಿದ್ದೆ, ಯಾಕಂದ್ರೆ ನಾನೊಬ್ಳೆ ನನಗೆ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಸೊ ಅವಾಗ ಅವಳನ್ನ ಕೇಳಿ ಮಾಡಿಸಿ ತಿಂದಿದ್ದು ಜ್ಞಾಪಕ ಇದೆ. ಆ ಥರ ಎಲ್ಲ ಏನು ಇರಲಿಲ್ಲ ಇದು. ಮತ್ತೆ ನನ್ಗೆ ಇವನ್ ಕೆಲವರಿಗೆಲ್ಲ ಅಡುಗೆ ಮಾಡುವಾಗ ಸ್ಮೆಲ್ ಬರುತ್ತೆ, ವಾಮಿಟ್ ಆಗುತ್ತೆ, ಆ ಥರ ಇರಲಿಲ್ಲ. ಸೆಕೆಂಡ್ಗಿತ್ತು, ತನುಷಿಗಾದಾಗ ನಮ್ಗೆ ವಾಮಿಟ್ ಸಿಂಪ್ಟಮ್ಸ್ ಇತ್ತು.
ಮೂಗುಗೆ ಬಟ್ಟೆ ಕಟ್ಕೊಂಡು ಅಡಿಗೆ ಮಾಡ್ತಿದ್ದೆ ನಾನು. ಯಾಕಂದ್ರೆ ನಾನೇ ಎಲ್ಲ ಮಾಡ್ಕೋಬೇಕಲ್ಲ, ಅವಾಗ ಬೇರೆ ಏನ್ ಚಾಯ್ಸ್ ಇಲ್ಲ. ಸೊ ಬಟ್ಟೆ ಕಟ್ಕೊಂಡು ಅಡಿಗೆ, ಅನ್ನದ ಗಂಜಿ ಸ್ಮೆಲ್ ಆಗ್ತಾ ಇರ್ಲಿಲ್ಲ ನಾನು. ಇಬ್ಬರು ಮಕ್ಕಳಿಗೆ ಎಷ್ಟು ವರ್ಷ ಡಿಫ್ರೆನ್ಸ್ ಒಬ್ಬರಿಂದ ಒಬ್ಬರಿಗೆ? 3 ವರ್ಷ 10 ತಿಂಗಳು ವ್ಯತ್ಯಾಸ, ದೊಡ್ಡವನ್ಗೆ ಚಿಕ್ಕವನ್ಗೆ. ಅದು ನಿಮ್ ಪ್ರಕಾರ ಮಗು ಜಾಸ್ತಿ ಡಿಫ್ರೆನ್ಸ್ ಇದ್ರೆ ಚೆನ್ನಾಗಿರುತ್ತಾ ಅಥವಾ ಚಿಕ್ಕವ್ರು ಇರುವಾಗ್ಲೇ ಇನ್ನೊಂದು ಮಗು ಆದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಾ? ಎರಡೂ ಓಕೆ ಅನ್ಸುತ್ತೆ. ಈಗ ಎಷ್ಟೋ ಜನ 1 ವರ್ಷ 1.5 ಗ್ಯಾಪಲ್ಲೇ 2 ಮಕ್ಳು ಇರ್ತಾರೆ, ಒಂದೇ ಬೇಗ ಬೇಗ ಬೆಳೆದ್ ಬಿಡ್ತಾರೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ ನನ್ಗಾಗಿರೋದು ನೋಡಿದ್ರೆ ಸ್ವಲ್ಪ ಮೆಚ್ಯೂರ್ಡ್ ಆಗಿದ್ದ ಶಶಾಂತ್. ದೊಡ್ಡವನು ಚಿಕ್ಕವನಾದಾಗ ಸ್ವಲ್ಪ ಮೆಚ್ಯೂರ್ಡ್ ಆಗಿದ್ದ, ಮಗುನ ಹೇಗ್ ನೋಡ್ಕೋಬೇಕು. ಕೆಲವು ಮಕ್ಕಳಿಗೆ ಗೊತ್ತಾಗಲ್ಲಲ್ವಾ, ಚಿಕ್ಕ ಮಕ್ಕಳಾದ್ರೆ ಅವ್ರನ್ನ ಕಾಪಾಡ್ಕೊಳ್ಳೋದೇ ಒಂದು ಚಾಕ್ಲೇಟ್ ಎಲ್ಲ ತಿನ್ಸ್ಬಿಡೋದು ಇದೆಲ್ಲ ಮಾಡ್ಬಿಟ್ಟಿರ್ತಾರೆ. ಮತ್ತೆ ಹೆಂಗಂದ್ರೆ ಹಂಗೆ ಗಿಲ್ಬಿಡೋದು ಅವ್ರಿಗೆ ಗೊತ್ತಾಗಲ್ಲ. ಆತರ ಎಲ್ಲ ಆಗದೆ ಇವ್ನು ಸ್ವಲ್ಪ ದೊಡ್ಡವನಾಗಿದ್ರಿಂದ ಮಗುನ ಕೇರ್ ಆಗಿ ನೋಡ್ಕೊಂಡು ಬಟ್ಟೆ ಮಡ್ಚ್ಕೊಡೋದು, ಅವ್ನ ಆಟ ಆಡ್ಸೋದು ಅದೆಲ್ಲ ಮಾಡ್ತಿದ್ದ. ಎರಡೂ ಓಕೆ ಅಂತಾರೆ. ಕೆಲವು ಚಿಕ್ಕ ಮಕ್ಳು 1 ವರ್ಷ ಗ್ಯಾಪ್ ಅಲ್ಲಿ ಆದ್ರೂ ಬೇಗ ಕಮ್ಸಮಕ್ ನೋಡ್ಕೊಳ್ಳೋರ್ ಜೊತೆಗಿದ್ರೆ ಅದು ಚೆನ್ನಾಗಿರುತ್ತೆ. ಹೌದು. ಸೊ ಒಂದೇ ಸರಿ ಬೆಳ್ದ್ ಬಿಡ್ತಾರೆ, ಬೇಗ ಇದಾಗತ್ತೆ ಅಂತ ಹೇಳ್ತಾರೆ. ಒಂದ್ಸರಿ ಇದು ಕೂಡ ಓಕೆ. ಒಂದು ಮಗು ಸ್ವಲ್ಪ ದೊಡ್ಡ ಆದ್ಮೇಲೆ ಇನ್ನೊಂದ್ ಮಗು ಹುಟ್ರೆ ಅದು ಇನ್ನೊಂಥರ ಎಂಜಾಯ್ ಮಾಡಬಹುದು. ಕೆಲವರು ನೀವೇ ಅನ್ಕೋಬಹುದು ಒಂದು ಮಗುಗೆ 10-12 ವರ್ಷ ಗ್ಯಾಪ್ ಬರುತ್ತೆ, ಕೆಲವರು ಆ ತರನೂ ಬರುತ್ತೆ. ಅದಂತೂ ತುಂಬಾ ಏನ್ ಹೇಳ್ತಾರೆ, ಎಲ್ಲಾನು ಚೆನ್ನಾಗ್ ಗೊತ್ತಿರತ್ತೆ. ಫಸ್ಟ್ ಮಗುಗೆ ಒಂಥರ ಹೆಲ್ಪ್, ಅವಾಗ ಅವರು ಒಂಥರ ಅಕ್ಕ ಆದ್ರೆ ತಾಯಿ ತರ ಇರ್ತಾರೆ, ಅಣ್ಣ ಆದ್ರೂ ಕೂಡ ತುಂಬಾ ಕೇರಿಂಗ್ ಇದೆ ಇರ್ತಾರೆ. ನನಗೆ ಖುಷಿ ತುಂಬಾ ಕೇರ್ ಮಾಡಿದ್ಲು. ಅವ್ರಿಗೆ ತುಂಬಾ ಏನ್ ಡಿಫ್ರೆನ್ಸ್ ಇಲ್ಲ, 6 ಇಯರ್ಸ್ ಡಿಫ್ರೆನ್ಸ್ ಇತ್ತು. ನಂಗೆ ಅದು ತುಂಬಾ ಚೆನ್ನಾಗಿತ್ತು. ಅದು ಒಂಥರ ಒಂದು ಒಳ್ಳೆ ಇದು ಯಾರಿಗೆ ಇದು, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್. ನನ್ನ ಫಸ್ಟ್ ಜರ್ನಿ ಹಿಂಗೆ ಇತ್ತು ನೋಡಿ. ಏನಪ್ಪಾ ಪ್ರೆಗ್ನೆನ್ಸಿ, ನನ್ನ ಪ್ರೆಗ್ನೆನ್ಸಿ ಮತ್ತೆ ಡೆಲಿವರಿ, ಫಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಹಿಂಗಿತ್ತು. ಜಾಸ್ತಿ ಇನ್ನೂ ಇತ್ತು ನನ್ಗೆ ಹೇಳೋಕೆ. ಹಿಂಗೆ ಸಡನ್ ಆಗಿ ಹೇಳ್ಬೇಕಂದ್ರೆ ಕೆಲವೆಲ್ಲ ಮರ್ತೋಗ್ಬಿಟ್ಟಿರ್ತೀನಿ. ಅದನ್ನ ನೋಟ್ ಡೌನ್ ಮಾಡ್ಕೊಂಡು ಮಾಡ್ಬೇಕು ಏನೋ ಗೊತ್ತಿಲ್ಲ. ತುಂಬಾ ವರ್ಷಗಳಾಯ್ತಲ್ಲ, 22 ಇಯರ್ಸ್. ಅದು ಹೇಳ್ತಾರಲ್ಲ, 22 ವರ್ಷ. ಪ್ರತಿಯೊಂದು ಹಂತನು ಮರಿತಾ ದೇವ್ರು ಮರೆಸ್ತಾ ಹೋಗ್ಬಿಡ್ತಾನೆ ಅಂತೇಳಿ. ಅಂದ್ರೆ ಈಗ ನೋಡಿ, ಆತರ ಏನೋ ಒಂದು ಕಾಂಪ್ಲಿಕೇಶನ್ ಆದಾಗ ಅದು ನೆನ್ಪಲ್ಲಿ ಹಂಗೆ ಇರುತ್ತೆ. ಈ ತರ ಸ್ಮೂತ್ ಆಗಿ ಹೋಗಿದ್ದಾಗ ಅದು ನಾವು ಅಷ್ಟು ಒಂದು ಎಂಜಾಯ್ ಮಾಡಿರ್ತೀವಲ್ಲ, ಅದು ಜ್ಞಾಪಕ ಇರುತ್ತೆ ಆಕ್ಚುಲಿ. ಬಟ್ ಹೇಳ್ಕೊಳಕ್ಕೆ ಏನೋ ಒಂದು ಇರ್ಬೇಕು ಅನ್ನೋ ತರ ಏನು ಇಲ್ಲ. ಹಂಗ್ ನೋಡಕ್ ಹೋದ್ರೆ ನಾನು ಪ್ರೆಗ್ನೆಂಟ್ ಡೆಲಿವರಿ ಆದ ತಕ್ಷಣ ನನ್ನ ಕೆಲ್ಸಗಳೆಲ್ಲ ನಾನು ಮಾಡ್ಕೊಂಡೆ, ರೆಸ್ಟು ಆ ತರ ಎಲ್ಲ ಏನೂ ಇಲ್ಲ. ಅದು ಒಂದೇ ಸ್ವಲ್ಪ ವ್ಯತ್ಯಾಸ ಅಂತ ಹೇಳ್ಬೋದು. ಬಟ್ ಆರಾಮಾಗಿ ಯಾವಾಗ್ಲೂ ಹೆಂಗಿದ್ರು ಹಂಗೆ ಇದ್ವಿ, ಏನು ವ್ಯತ್ಯಾಸ ಅನ್ಸಿಲ್ಲ. ನಾರ್ಮಲ್ ಡೆಲಿವರಿ ಆಫ್ಟರ್ ಬಿಫೋರ್ ಏನು ವ್ಯತ್ಯಾಸ ಅನ್ಸಿಲ್ಲ ನನ್ಗೆ, ಆ ತರ ಇತ್ತು. ಅದೆಲ್ಲ ನಮ್ಮ ಯಜಮಾನ್ರು ಇಲ್ಲಿ ತುಂಬಿಸಿದ್ದು. ಏನೇ ಇದ್ರು ಇವತ್ ನಾನು ಏನೇ ಆಗಿದ್ರು ಅದೆಲ್ಲ ಹೇಳ್ತಾರಲ್ಲ, ಮನಸ್ಸಿದ್ದಲ್ಲಿ ಮಾರ್ಗ. ಹಾಗೇನ ಅದಕ್ಕೇನು ಇವಾಗ್ಲೂ ನಾ ಏನೋ ಅಂತಂದ್ರೆ ನಾನೇ ಕಾನ್ಫಿಡೆಂಟ್ ಆಗಿ ಮಾಡ್ಕೊಳ್ತೀನಿ. ಮುಂಚೆಲ್ಲ ನಾನು ತುಂಬಾ ಇದು ನಮ್ಮ ಮನೆಯಲ್ಲಿ ಹೇಗಿದೆ ಅಂತಂದ್ರೆ ಒಂದು ಹೊರಗಡೆನೆ ಹೋಗ್ತಾ ಇದ್ದಿಲ್ಲ. ಈಗ ನಾನು ಬೇಕಾದ್ರೆ ನಾನು ಒಬ್ಳೆ ಎಲ್ಲ ಹೋಗಿ ನಾವೇನ್ ಬೇಕೆಲ್ಲ ನಾನು ಮಾಡ್ಕೊಂಡು ಬರ್ತೀನಿ. ಸೊ ಅದೆಲ್ಲ ನಮ್ಮ ಯಜಮಾನ್ರೆ ನನಗೆ ಕಲ್ಸ್ಕೊಟ್ಟಿರೋದು. ಒಂದು ಗಂಡಿನ ಹಿಂದೆ ಒಂದು ಹೆಣ್ಣು ಇರ್ತಾರೆ ಅಂತಾರೆ, ಅದೇ ತರ ಒಂದು ಹೆಣ್ಣಿನ ಹಿಂದೆ ಒಂದು ಗಂಡು ಕೂಡ ಇದ್ರೆ ಅವರು ಕೂಡ ಅವ್ರು ಸಪೋರ್ಟ್ ಮಾಡ್ತಿದ್ದಂಗೆನೆ ಒಂದು ಹೆಣ್ಣು ಕೂಡ ಒಂದು ಜೀವನದಲ್ಲಿ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಏನೋ ಒಂದು ಡಿಸಿಷನ್ ತಗೊಳ್ಳೋದು ಅದನ್ನ ಮಾಡಬಹುದು ಅಂತ ಒಂದು ನಂಬಿಕೆಯಿಂದ ಮಾಡೋದು. ಮತ್ತೆ ಇಬ್ರು ಕೂಡಿ ಕೂತು ಮಾತಾಡೋದು ಅದೊಂಥರ ಚೆನ್ನಾಗಿರುತ್ತೆ. ಏನೇ ಇದ್ರು ಕೂಡ ಇಬ್ರು ಸೇರಿ ಮಾತಾಡಿ ನಿರ್ಧಾರ ತಗೊಂಡಾಗ್ಲೇ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಮೇನ್ ಆಗಿ ಕಮ್ಯುನಿಕೇಶನ್ ಇರ್ಬೇಕು. ಆವಾಗ್ಲೇ ಲೈಫ್ ತುಂಬಾ ಸಿಂಪಲ್ ಆಗ್ಬಿಡುತ್ತೆ, ಈಸಿ ಆಗ್ಬಿಡುತ್ತೆ. ನಮ್ದು ಏನೇ ಒಂದು ಬೇಜಾರು ಅಥವಾ ಸಂತೋಷ ಎಲ್ಲಾನು ನಾನು ನನ್ನ ಹಸ್ಬೆಂಡ್ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನು ಹಂಚ್ಕೊಳ್ಳಲ್ಲ. ತುಂಬಾ ಎಲ್ಲಾನು ಅವ್ರ ಹತ್ರ ಫಸ್ಟ್. ಮತ್ತೆ ಗಂಡ ಹೆಂಡತಿ ವಿಷಯನ ಯಾವತ್ತು ಮೂರನೇ ವ್ಯಕ್ತಿಗೆ ಹೇಳಕ್ ಹೋಗ್ಬಾರ್ದು. ಈಗ ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ತಾರೆ, ಆಕ್ಚುಲಿ ಅದು ತಪ್ಪು. ಮೊದ್ಲಿನಿಂದ ಹೇಳ್ತಾರಲ್ವಾ, ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ 1 ಮತ್ತೆ 4 ಗೋಡೆ ದಾಟಿ ಆಚೆ ಹೋಗ್ಬಾರ್ದು. ಒಂದು ಲೈಫಿನ ವಿಷಯನ 4 ಗೋಡೆ ದಾಟಿ ಆಚೆ ಕಳಿಸಿದಾಗ ಅದು ಒಂಥರ ಕೊಳಚೆಯಲ್ಲಿ ಇದು ಹಾಕದಂಗ ಆಗತ್ತೆ. ಕಲ್ಲು ಎಸೆದ್ರೆ ಆ ಕೊಳಚೆ ಗಲೀಜ್ ನಮ್ಮೈಗೆ ಸಿಡಿಯತ್ತಲ್ಲ, ಅದೇ ತರ ಕೊಚ್ಚೆಗೆ ಕಲ್ಲು ಎಸದ ತರನೇ ಆಗೋದು. ಇದಾದ್ಮೇಲೆ ನಾನು ಇನ್ನೊಂದು ವಿಷಯ ಹೇಳ್ಬೇಕು. ನನ್ನ ಮಗ 3 ತಿಂಗಳು 4 ತಿಂಗಳು. ಸೊ ನಮ್ಮ ಅತ್ತೆಗೆ ನಾನು ಹೆಂಗೆ ಮತ್ತೆ ಅಷ್ಟು ಬೇಗ ಮಗು ಚಿಕ್ಕದು. ಸೊ ಅವಾಗ ನನ್ನ ಹಸ್ಬೆಂಡ್ ಇದ್ರಲ್ಲ, ಅವ್ರ ಅತ್ತೆ ಮಗಳನ್ನ ನನ್ನ ಹೆಲ್ಪ್ಗೆ ಕಳ್ಸಿದ್ರು. ನಮ್ಮ ಅತ್ತೆ 3 ತಿಂಗಳು ನಮ್ಮ ಮನೆಯಲ್ಲಿ ಇದ್ದು ಅವಳನ್ನ ನೋಡ್ಕೋ ಅಂತ ಕಳ್ಸಿದ್ರು.
ಅದು ತುಂಬಾ ಖುಷಿ ಕೊಟ್ಟಿದ್ದು ನನಗೆ. ನನ್ನ ಅಟ್ಲೀಸ್ಟ್ ಯಾರೋ ಒಬ್ರು ನನ್ನ ಅಮ್ಮ ಅವಳು ಬಂದ್ಲು. ಈಗ ಅವಳು ಇಲ್ಲ ಆಕ್ಚುಲಿ, ಸೂರಿ ಅಂತ. ಸೊ ನನ್ನ ಅತ್ತೆ ಅವ್ರನ್ನ ನೋಡ್ಕೊ, ಅವಳಿಗೆ ಮಗು ಆಗಿದೆ, ಒಬ್ಳೆ ಕಷ್ಟಪಡ್ತಾಳೆ, ನೀನು ಹೋಗಿ ಜೊತೆಲಿರು ಅಂತ ಹೇಳಿ 3 ತಿಂಗಳು ಅವಳನ್ನ ಕಳ್ಸಿದ್ರು ನನ್ನ ಜೊತೆ. ಸೊ ಅವಳಿದ್ಲು ನನ್ನ ಜೊತೆ. ಸೊ ಅಮ್ಮ ಹೋದ್ಮೇಲೆ ಅವಳು ಬಂದು. ಈಗ ನಿಮ್ಮ ಅತ್ತೆ ಇದ್ದಾರ? ಇಲ್ಲ, ಅತ್ತೆ ಇಲ್ಲ. ನಂಗೆ ಆ ಕಡೆ ಅತ್ತೆನೂ ಇಲ್ಲ, ಆ ಕಡೆ ತಾಯಿನೂ ಇಲ್ಲ. ಅದು ತುಂಬಾ ಒಂದೊಂದ್ಸರಿ ನನ್ಗೆ ತುಂಬಾ ಕಾಡೋನ್, ಬೇರೆ ಎಲ್ಲ ಏನೂ ಬೇಜಾರಾಗಲ್ಲ. ಸೊ ಯಾರಾದ್ರೂ ಒಬ್ಬರಾದ್ರೂ ಇರ್ಬೇಕು ಅಂತ ಅನ್ಸುತ್ತೆ. ಒಂದೊಂದ್ಸಾರಿ ನೆನ್ಸ್ಕೊಂಡಾಗ ಬೇಜಾರಾಗುತ್ತೆ. ಯಾರಾದ್ರೂ ಒಬ್ರಾದ್ರೂ ಇರ್ಬೇಕಿತ್ತು ಅಂತ. ಅತ್ತೆ ಬೇಗ ಹೋದ್ರು, ಅವರು ಸ್ವಲ್ಪ ವರ್ಷಕ್ಕೆ ಅಮ್ಮನೂ ಹೋದ್ರು. ಅದು ಸ್ವಲ್ಪ ಈ ತರ ವಿಡಿಯೋಸ್ ಯಾವ್ದು ಇಲ್ಲ ನಂದು. ನನ್ಗೆ ಹಂಗ್ ತೋರ್ಸ್ಕೊಳಕ್ಕೂ ಇಷ್ಟ ಇಲ್ಲ. ಎಲ್ಲ ಹೆಣ್ಮಕ್ಳಲ್ಲೂ ಒಂದು ನೋವು ಇದ್ದೇ ಇರುತ್ತೆ. ನಾನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳ. ನಾನು ಏನಾದ್ರು ಖುಷಿಯಾಗಿರೋದು ಮಾತ್ರ ಹೇಳ್ಕೊಳ್ತೀನಿ. ಎಷ್ಟೋ ಜನ ಒಂದ್ ಹೇಳ್ತಾರಲ್ಲ, ದುಃಖನ ಹೆಚ್ಚು ಶೇರ್ ಮಾಡಕ್ಕಿಂತ ಸಂತೋಷನ ಬೇರೆಯವ್ರ ಜೊತೆ ಹಂಚ್ಕೋಬೇಕು ಅಂತೇಳಿ. ನಾನು ದುಃಖನ ಹೆಚ್ಚಾಗಿ ಹಂಚ್ಕೊಳ್ಳಲ್ಲ. ಬೆಕ್ಕನ್ನು, ಪ್ರಾಣಿಗಳನ್ನ ಕಳ್ಕೊಂಡಾಗ ಮಾತ್ರ ನಾನು ದುಃಖ ಪಟ್ಟಿ ತೋರ್ಸ್ಕೊಂಡಿದ್ದೀನಿ. ಬಿಟ್ರೆ ಇನ್ಯಾವತ್ತೂ ನಾನು ದುಃಖ ಅಂತ ಇವತ್ತೇನೋ ಗೊತ್ತಿಲ್ಲ, ನನ್ ತಾವನೇ ನಾನು ಅಳ್ಳೋಲ್ಲ. ಆತರ ಬಂದಾಗ ನಾನು ವಿಡಿಯೋ ಸ್ಟಾಪ್ ಮಾಡ್ಬಿಡ್ತೀನಿ. ಫಸ್ಟ್ ಟೈಮ್ ನಾನು ಈ ತರ ಎಮೋಷನಲಿ ಇದಾಗ್ಬಿಟ್ಟೆ, ಅಳುವು ಬರೋಂಗಾಯ್ತು. ಯಾಕೆಂದ್ರೆ ಅದು 2 ದೊಡ್ಡ ಹಿರಿಯವ್ರನ್ನ ಕಳ್ಕೊಂಡಿರೋ ಒಂದು ಪೆಟ್ಟು ಅಂತ ಹೇಳ್ಬೋದು. ಆ ಕಡೆ ಏನೋ ಒಂದಂದ್ರೆ ಮಾರಲ್ ಸಪೋರ್ಟ್ಗೆ ಅಮ್ಮ ಅಥವಾ ಅತ್ತೆ ಇದ್ರೆ ನಾನು ಇದೀನಿ ಅಂತ ಹೇಳಿದ್ರೆ ಎಷ್ಟೋ ಧೈರ್ಯ ಬರುತ್ತೆ. ಈಗ ಅವ್ರು ಹೇಳೋರು ಇಲ್ಲ, ಆ ಜಾಗ ಯಾರು ತುಂಬಕ್ಕಾಗಲ್ಲ. ಎಲ್ಲರೂ ಇದಾರೆ, ನನ್ನ ಅವ್ರಗೇತಿಯರಾಗಿರ್ಬೋದು, ನಮ್ಮ ಅಕ್ಕಂದಿರಾಗಿರ್ಬೋದು. ಬಟ್ ಅವರೇ ಒಂದು ಸ್ಥಾನ, ತಾಯಿ ಸ್ಥಾನ ಯಾರ ಹತ್ರ ತುಂಬಕ್ಕಾಗಲ್ಲ. ಅತ್ತೆನೂ ಹಾಗೆ, ಅವರು ಗಂಡನಿಗೆ ತಾಯಿ ಅಂದ್ಮೇಲೆ ನಮ್ಗೆ ಅಮ್ಮ ಹೇಗೋ ಅವ್ರಿಗೆ ಅವ್ರ ಅಮ್ಮ ಹಾಗೆ ಆಗಿ. ಅಂದ್ರೆ ಅಮ್ಮನೂ ಅವರ ಇದ್ರಲ್ಲಿ ತುಂಬಾ ಕಷ್ಟಪಟ್ಟು ಬಂದವ್ರು. ಅದೇ ತರ ನಮ್ಮ ಅತ್ತೆ ಕೂಡ ಅಷ್ಟೇ, ತುಂಬಾ ಸ್ಟ್ರಾಂಗು. ಒಂದು ಮನೇನ ಪೂರ್ತಿ ಚೆನ್ನಾಗಿ ನೋಡ್ಕೊಂಡು ಮಕ್ಕಳನ್ನ ಅಷ್ಟು ಚೆನ್ನಾಗಿ ಬೆಳೆಸಿ. ಅಲ್ಲ, ಈಗ ಒಬ್ಬ ಒಳ್ಳೆ ಗಂಡ ಸಿಕ್ಕಿದಾನೆ ಅಂದ್ರೆ ಅದ್ರ ಹಿಂದೆ ಅವ್ರ ಅಮ್ಮನೇ ಒಂದ್ ಕಾರಣ ಆಗಿರ್ತಾರ ಅಲ್ವಾ? ನಾನು ಅದೊಂದು ತುಂಬಾ ಖುಷಿ ಇದೆ. ನಿಮ್ಮಮ್ಮ ತುಂಬಾ ಚೆನ್ನಾಗಿ ನಿಮ್ನ ಬೆಳೆಸಿದಾರೆ, ಗಂಡ್ ಮಕ್ಳನ್ನ. ಒಂದು ಹೆಂಡತಿನ ಹೇಗ್ ನೋಡ್ಕೋಬೇಕು ಅಂತ, ಅದೊಂದು ತುಂಬಾ ಖುಷಿ ನನ್ಗೆ. ಅಟ್ಲೀಸ್ಟ್ ಅದೊಂದು ಪುಣ್ಯ ಮಾಡಿದೀನಿ. ಆ ಪುಣ್ಯ ನನಗೂ ಸಿಕ್ಕಿದೆ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಚೆನ್ನಾಗಿರ್ಬೇಕು ಅಷ್ಟೇ ಅಲ್ಲ, ಲೈಫಲ್ಲಿ ಇನ್ನೇನ್ ಬೇಕು, ನಮ್ಗೆ ದುಡ್ಡು ಇರತ್ತೆ, ಬರುತ್ತೆ, ಹೋಗುತ್ತೆ. ಬಟ್ ಲೈಫ್ ನ ಎಂಜಾಯ್ ಮಾಡ್ಬೇಕಂದ್ರೆ ಒಳ್ಳೆ ಪಾರ್ಟ್ನರ್ ಇರ್ಬೇಕು. ಇಲ್ಲ ಅಂತಂದ್ರೆ ನೀವ್ ಎಷ್ಟೇ ದುಡ್ಡು ಇದ್ರು ಏನಿದ್ರು. ನಾನು ಇದೆಲ್ಲ ಈಗ ಮಾತಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. 23 years ಆಯ್ತು ನಮ್ಮ ಮದ್ವೆ ಆಗಿ. ನನ್ ಮಗ ಈಗ 22 years. ಇವಾಗ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಮಾತಾಡಿದೀನಿ. ಎಷ್ಟೋ ವಿಷಯಗಳು ನಾನು ಪೂರ್ತಿಯಾಗಿ ಹೇಳಕ್ ಆಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಿಮ್ಮ ಹತ್ರ ಹೇಳ್ಕೊಂಡಿದೀನಿ. ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅದ್ರ ಬಗ್ಗೆ ಕೇಳಿದಕ್ಕೆ. ಸೊ ಹಿಂಗಿತ್ತು ನೋಡಿ ನನ್ನ ಜರ್ನಿ. ಗೀತಕ್ಕ ನೋಡಿ ಮನಬಿಚ್ಚಿ ಅವರ ಮನಸ್ಸಿನ ಎಲ್ಲ ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರು. ಹಾಗೆ ಒಂದ್ಸರಿ ದುಃಖ ಕೂಡ ಪಟ್ರು, ಕಣ್ಣಲ್ಲಿ ನೀರು ಕೂಡ ಬಂತು. ನಂಗೂ ಬೇಜಾರಾಯ್ತು. ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಅವರ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಜರ್ನಿ ಕೇಳಿದ್ರಲ್ವ. ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಅದೊಂದು ಇರುತ್ತೆ, ಮದುವೆಯಾಗಿ ಹೊಸದ್ರಲ್ಲಿ ಎಷ್ಟೋ ಜನ ಅಮ್ಮನ ಕಳ್ಕೊಂಡವ್ರು ಇರ್ತಾರೆ. ಅಯ್ಯೋ ನಮಗೆ ಬಾಣಂತನ ಮಾಡೋರು ಇರಲ್ಲ, ನಮ್ಮ ಬಾಣಂತನ ಸರಿಯಾಗಿ ಆಗಿಲ್ಲದಿದ್ರೆ ಏನಾಗತ್ತೇನೋ ಅಂತೆಲ್ಲ ತುಂಬ ಒಂಥರ ಬೇಜಾರಲ್ಲಿರುವಂಥ ಹೆಣ್ಮಕ್ಳಿಗೆ ಇದು ಒಂದು ಇನ್ಸ್ಪಿರೇಷನ್ ಆಗತ್ತೆ ಅಂತ ಅಂದ್ಕೊಂಡಿರ್ತೀನಿ. ಕೊನೆಯಲ್ಲಿ ನಾವು ಒಂದಿಷ್ಟು ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಮಾತಾಡಿದ್ವಿ. ನಾನು ಅವರಿಗೆ ಮೈಕ್ ಹಾಕಿದ್ದೆ ಡ್ರೆಸ್ಸಿಗೆ. ಅದ್ರ ಮೇಲೆ ಅವ್ರ ಕೂದಲು ಬಂದಿರೋದ್ರಿಂದ ಮಾತಾಡಿರೋದು ಏನೂ ಕೇಳಿಲ್ಲ, ಮ್ಯೂಟ್ ಆಗಿಬಿಟ್ಟಿದೆ. ಅದು ನನಗೂ ಕೂಡ ಗೊತ್ತಾಗಿಲ್ಲ. ಎಡಿಟಿಂಗ್ ಟೈಮಲ್ಲೇ ಗೊತ್ತಾಯಿತು. ಲಾಸ್ಟಲ್ಲಿ ತುಂಬ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ ನಾವು. ತುಂಬಾ ಚೆನ್ನಾಗಿತ್ತು. ಅದು ಕೂಡ ಮಿಸ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಇನ್ನೊಮ್ಮೆ ಅವ್ರು ಸಿಕ್ಕಿದಾಗ ನೋಡೋಣ ವಿಡಿಯೋ ಮಾಡೋದಕ್ಕಾದರೆ. ಇವರ ಚಾನಲಲ್ಲಿ ತುಂಬ ಚೆನ್ನಾಗಿ ರೆಸಿಪೀಸ್ನ ತೋರಿಸ್ತಾರೆ. ಡೈಲಿ ವ್ಲಾಗ್ ಇರ್ಬೋದು, ಕೆಲವೊಂದಿಷ್ಟು ಒಳ್ಳೊಳ್ಳೆ ಸಜೆಷನ್ ಇರ್ಬೋದು, ಪೂಜಾ ವಿಡಿಯೋ ಇವೆಲ್ಲ ಇದೆ. ನೀವು ಕೂಡ ಹೋಗಿ ಅವರ ಚಾನಲನ್ನು ನೋಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ಶೇರ್ ಮಾಡಿರ್ತೀನಿ ಅವರ ಚಾನಲ್ನ ಲಿಂಕ್ನ. ಹೋಗಿ ವಿಸಿಟ್ ಮಾಡಿ, ಅವರಿಗೂ ಕೂಡ ಸಪೋರ್ಟ್ ಮಾಡಿ. ಅವರ ಎಷ್ಟೋ ವ್ಲಾಗ್ಗಳಲ್ಲಿ 2-3 ಅಡುಗೆಗಳನ್ನೆಲ್ಲ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ಕೆಲವೊಂದನ್ನು ಟ್ರೈ ಮಾಡಿದ್ದೆ, ನನಗೂ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಅವ್ರ ಮನೆಯಲ್ಲಿ ತುಂಬ ಗಿಡಗಳನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ ಅವರು. ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಟೆರೆಸ್ ಮೇಲೆ ಭಾಳಷ್ಟು ತರಕಾರಿ ಕೂಡ ಬೆಳೆಸ್ತಾರಂತೆ ಇವರು. ನೀವು ಕೂಡ
ಹೋಗಿ ವಿಸಿಟ್ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.